ಇವತ್ತು ನವರಾತ್ರಿ 2ನೇ ದಿವಸ. ಇವತ್ತು ಒಂದು 10 ನಾಮ ಜಪ, 10 ನಾಮದ ಅರ್ಥ ತಿಳ್ಕೊಳ್ಳೋಣ. ನಿದ್ರೆ ತಾತ್ಕಾಲಿಕ, ಆದರೂ ನಮಗೆ ಬೇಕಾದ ಸಿಗತ್ತೆ. ಏನು? ನಿದ್ರೆ ಚೆನ್ನಾಗಿ ಮಾಡಿದ್ರೆ ಆರೋಗ್ಯ, ಸಂತೋಷ ಆಗುತ್ತೆ, ಶಾಂತಿ ಸಿಗತ್ತೆ, ಖುಷಿ ಸಿಗತ್ತೆ. ಆದರೆ ಇದು ತಾತ್ಕಾಲಿಕ, ಟೆಂಪರರಿ. ನಿದ್ರೆನಲ್ಲೇ 4 ಗಂಟೆ ನಿದ್ದೆ ಮಾಡಿದ್ರೇ ಇಷ್ಟೊಂದು ಆನಂದ, ಶಾಂತಿ ತಕ್ಷಣ ಸಿಗಬೇಕಾದ್ರೆ ಇಮ್ಯಾಜಿನ್ ಧ್ಯಾನ, ಮೆಡಿಟೇಷನ್, ಸೋ ಡೀಪ್, ನಿದ್ದೆಗಿಂತ ಆಳವಾದ ಸ್ಥಿತಿ ಅಲ್ವಾ? ಅಲ್ಲಿ ಬ್ರಹ್ಮಾನಂದ ಸಿಗತ್ತೆ. ಆನಂದ ನಿದ್ರೆ ಸಿಗ್ಬೋದು, ಆದರೆ ನಾವು ಧ್ಯಾನದಲ್ಲಿ ನಮಗೆ ಸಿಕ್ಕೋ ಆನಂದ ಬ್ರಹ್ಮಾನಂದ. ಕನಸು ಬಿದ್ದಿದ್ರೂ ಕೂಡ ಎದ್ದ ತಕ್ಷಣ ನಮಗೆ ಗೊತ್ತಾಗತ್ತೆ ನಿಧಾನವಾಗಿ ಇದು ಸುಳ್ಳು ಅಂತ. ಕನಸಿನ ಸ್ಥಿತಿ ಅಲ್ಲ ಧ್ಯಾನ, ನಿದ್ರಾ ಸ್ಥಿತಿನೂ ಅಲ್ಲ, ಎಚ್ಚರವೂ ಅಲ್ಲ. ಎದ್ದ ತಕ್ಷಣ ಇಂದ್ರಿಯಗಳು ಬ್ಯುಸಿ, ಮನಸ್ಸು ಬ್ಯುಸಿ, ಬುದ್ಧಿ, ಅಹಂಕಾರ ಎಲ್ಲ ಬಂದ್ಬಿಡುತ್ತೆ. ಎದ್ದಾಗ ದೇವಿ ಸ್ಮರಣೆ ಮಾಡಿ, ಎಚ್ಚರದಲ್ಲಿ ದೇವಿ ಸ್ಮರಣೆ ಮಾಡಬೇಕು. ಎದ್ದಿದ್ದೀರಾ, ಇವತ್ತು ದೇವ್ರ ನಾಮ ಹೇಳಬೇಕು, 10 ನಾಮ ಜಪ ಮಾಡಬೇಕು. ಆದರೆ ಅದಕ್ಕೊಂದು ಸ್ಥಿತಿ ಇರಬೇಕು ಮನಸ್ಸಿನಲ್ಲಿ, ಎಚ್ಚರದಲ್ಲಿ, ಅರಿವಿನ ಸ್ಥಿತಿನಲ್ಲಿ. ಬಿ ಕಾನ್ಷಿಯಸ್, ಬಿ ಫೋಕಸ್ಡ್, ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ನಾಮ. ಇವತ್ತು ನಾಮದಲ್ಲಿ ನನಗನ್ಸುತ್ತೆ ನಾವು ಇಷ್ಟೊಂದು ಹೆಸರು ನಾವು ಕಾಲೇಜಿಗೆ ಹೋಗ್ತಾ ಇದ್ದಾಗ ಮಾಡಿದಾಗ ನಮ್ಮ ಒಂದು ಇದರಲ್ಲಿ ಜನರೇಷನ್ನಲ್ಲಿ ಹೆಸರುಗಳು ಇಡ್ತಾ ಇದ್ದಿದ್ದು ಗಾಯತ್ರಿ, ಸಾವಿತ್ರಿ, ವಿನುತಾ, ಕವಿತಾ, ಸವಿತಾ, ಸರಸ್ವತಿ, ಈ ಥರ ಹೆಸರುಗಳನ್ನ ನಾವು ನೋಡ್ತಾ ಇದ್ವಿ. ಈಗ ಬರ್ತಾ ಬರ್ತಾ ಹೆಸರುಗಳು ಸ್ಟೈಲು ಬೇರೆ ಆಗಿದೆ. ಆಮೇಲೆ ನಾವು ಕರೆಯುವಾಗ ಹೆಸರುಗಳನ್ನ ಬಹಳ ಆಳವಾಗಿ ಕೆಲವು ಗುಣಗಳಿರುತ್ತೆ ಹೆಸರಲ್ಲಿ, ನಾವು ಗಮನಿಸೇ ಇರಲ್ಲ. 2-3 ಹೆಸರು ಒಂದೇ ಅರ್ಥ ಕೊಡೋದಿರುತ್ತೆ. ಸಾವಿತ್ರಿ ಅಂದಾಗ ಏನಿದೆ ಅರ್ಥ, ಸವಿತಾ ಅಂದಾಗಲೂ ಅದೇ ಅರ್ಥ ಇದೆ. ಸವಿತಾ ಸ್ವಲ್ಪ ಮಾಡರ್ನ್ ಆಗುತ್ತೆ ಸಾವಿತ್ರಿಗಿಂತ. ಸವಿತಾ ಅನ್ನೋದು, ಸವಿತಾ ಸಾವಿತ್ರಿ ಎರಡೂ ಒಂದೇ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಲಲಿತಾ ಸಹಸ್ರನಾಮ ಓದಿದಾಗ ಆ ಸವಿತಾ ಅನ್ನೋದು ಗೊತ್ತಾಯ್ತು. ಸವಿತಾ ಅಂದ್ರೇನು? ಸವಿತಾ ಅಂದರೆ ಸಾವಿತ್ರಿ, ಸವಿತ್ರ ದೇವತೆ. ಸವಿತ್ರ ದೇವತೆ ಅಂದರೆ ಅವಳು ಸೂರ್ಯನಿಗೂ ಪ್ರಕಾಶವನ್ನು ಕೊಟ್ಟವಳು, ಪ್ರಕಾಶವನ್ನು ಕೊಟ್ಟವಳು ಅಂದರೆ ಪ್ರಕಾಶದ ಅಧಿದೇವತೆ, ಸೂರ್ಯ ಪ್ರಕಾಶದ ಅಧಿದೇವತೆ. ಅವಳು ಮಾತೃಕಾ ಶಕ್ತಿ ಅಂತ ಹೇಳ್ತೀವಿ. ಅವಳೇ ಧೀಶಕ್ತಿ ಕೂಡ, ಅವಳು ಮೇಧಾಶಕ್ತಿ ಕೂಡ. ಆ ಸಾವಿತ್ರಿ, ಸವಿತ್ರಿ ಶಕ್ತಿ ಮೇಧಾಶಕ್ತಿ ಕೂಡ. ನಾವು ಇದನ್ನ ಅಂದ್ಕೊಂಡು ಅರ್ಥ ಮಾಡ್ಕೊಂಡವಾಗ ನಮಗೆ ಅರ್ಥ ಆಗುತ್ತೆ, ಓಹೋ ಇದು ಬುದ್ಧಿಯನ್ನು ಪ್ರಚೋದಿಸುವ ಶಕ್ತಿ ಸಾವಿತ್ರಿ. ಯಾವಾಗ ನಮಗೆ ಆ ಅರಿವು ಬರುತ್ತೆ, ಸಚ್ಚಿದಾನಂದ ಸ್ವರೂಪಿಣಿ ಅವಳು, ಇದೆರಡು ಕನೆಕ್ಟ್ ಮಾಡ್ತೀವಿ. ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ಅಂತ ಒಟ್ಟಿಗೆ ನಾಮದಲ್ಲಿ ಬರುತ್ತೆ. ಬೇಕಾದ್ರೆ ಹೇಳಿ ನೋಡಿ, ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ. ಸವಿತ್ರ ದೇವತೆ ಪ್ರಕಾಶ ರೂಪಳು, ನಮಗೆ ಕಣ್ಣು ಮುಚ್ಚಿಕೊಂಡಾಗ ಕಾಣುವ ಪ್ರಕಾಶ ಸಾವಿತ್ರಿ, ಸವಿತ್ರ ದೇವತೆ. ಅವಳು ಕಾಣಿಸ್ಕೊಳ್ತಾಳೆ. ಈ ಸವಿತ್ರ ದೇವತೆ ಸರ್ವಾರ್ಥದಾತ್ರಿ. ಅರ್ಥಗಳು ಯಾವ್ಯಾವುದು? ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯಾವಾಗ ನಿಮ್ಗೆ ಆ ಸಚ್ಚಿದಾನಂದ ಬೇಕು, ಒಳಗಡೆ ನಮಗೆ ಬಿಡುಗಡೆ ಇದ್ದಾಗ, when you are totally relieved from your ego and maya, that state is freedom. ಮುಕ್ತಿ. ಮುಕ್ತಿಲಿ ಏನು ಸಿಗಬೇಕೋ ಅದೆಲ್ಲ ನಮಗೆ ಸಿಗತ್ತೆ. ನಮಗೆ ಬೇಕಾದಂತಹ ಅರ್ಥ ಸಂಪಾದನೆ,
ಅದರ ಮುಕ್ತಿಯ ಒಂದು ಯರ್ನಿಂಗ್ ಅಂತಾರೆ, ಅದು ಬೇಕೇ ಬೇಕು, ನನಗೆ ಬಿಡುಗಡೆ ಬೇಕು, ಆರಾಮಾಗಿ ಕೂತ್ಕೋಬೇಕು ಅಂದಾಗ ಅದಕ್ಕೇನೇನು ಬೇಕೋ ಎಲ್ಲವೂ ಸಲಕರಣೆಗಳು, ದೇಹ ಮನಸ್ಸು ಆ ಸ್ಥಿತಿ ಎಲ್ಲವನ್ನೂ ಕೂಡ ಅವಳು ದಯಪಾಲಿಸ್ಬಿಡ್ತಾಳೆ. ಆಲ್ ದಿ ಟ್ರೆಷರ್ಸ್, ಒಳಗಡೆ ಟ್ರೆಷರ್ನ ಕಂಡುಕೊಳ್ಳೋಕ್ಕೆ ಎಲ್ಲ ನಮಗೆ ಬೇಕಾದ ಸಾಮಗ್ರಿಗಳನ್ನು ಕೊಟ್ಬಿಡ್ತಾಳೆ. ನಾವೇನಾದ್ರು ಬೇಕು ಅಂದರೆ ಅರ್ಥ ಸಂಪಾದನೆ ಆಯಿತು. ಯಾಕೆ ನಮ್ಮಲ್ಲಿ ಆಸೆಗಳು ಯಾವ ರೀತಿ ಬರುತ್ತೆ, ಎಲ್ಲ ಪ್ರಪಂಚದಲ್ಲಿ ಏನೇನಿದೆ ಅಲ್ಲಿ ಕನೆಕ್ಟ್ ಮಾಡಬೇಕು, ಯೂನಿವರ್ಸ್ನಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಆ ರೀತಿಯ ಆಸೆಗಳೆಲ್ಲ ಬರುತ್ತೆ. ಆ ಕರ್ಮಗಳು ಧರ್ಮವಾಗುತ್ತೆ. ಸರ್ವಾರ್ಥದಾತ್ರಿ, ಸರ್ವ ಅರ್ಥದ ಅದಿತ್ರಿ, ಅವಳು ಎಲ್ಲದಕ್ಕೂ ಒಡೆವಳು. 4 ಧರ್ಮಾರ್ಥ ಕಾಮ ಮೋಕ್ಷಗಳ ಅಧಿದೇವತೆ, ಅಭಿನೇತ್ರಿಯಾಗಿ ಅವಳು ಎಲ್ಲವನ್ನೂ ಕೊಡ್ತಾಳೆ. ನಾವು ಇದು 3 ಹೇಳಿ, ಸರ್ವಾರ್ಥದಾತ್ರಿ, ಸಾವಿತ್ರಿ, ಸಚ್ಚಿದಾನಂದ ರೂಪಿಣಿ. ಜಪ ಮಾಡುವಾಗ ನಿಮ್ಗೆ ಇದಿಷ್ಟು ಕಲ್ಪನೆಗೆ ಬರಬೇಕು, ಊಹೆಗೆ ಬರಬೇಕು. ಸರ್ವಾರ್ಥದಾತ್ರಿ, ಈ 4 ಪುರುಷಾರ್ಥಗಳ ಮನಸ್ಸಿಗೆ ಬರಬೇಕು. ಸಚ್ಚಿದಾನಂದ ರೂಪಿಣಿ ಸಾವಿತ್ರಿ, ಒಳಗಡೆ ಪ್ರಕಾಶ ರೂಪಳು ಸಾವಿತ್ರಿ, ಸಚ್ಚಿದಾನಂದ ರೂಪಿಣಿ. ಅವಳು ಯಾರು ಅಂದರೆ ಅವಳು ಮಾಡುವ ಪ್ರತಿಜ್ಞೆ ಎಲ್ಲ ಸತ್ಯ. ಸತ್ಯಸಂಧರು ಯಾರು ಅಂದರೆ ಅವರು ನಡ್ಕೊಳ್ತಾರೆ, ಸತ್ಯದಲ್ಲಿ ನಡ್ಕೊಳ್ತಾರೆ, ಸತ್ಯದಲ್ಲಿ ಇರ್ತಾರೆ ಸಹಜವಾಗಿರ್ತಾರೆ. ಸತ್ಯಸಂಧ ಅಂತ ಹೇಳ್ತೀವಿ ಆ ಸಾವಿತ್ರಿಯನ್ನ. ಅವಳು ಪ್ರತಿಜ್ಞೆ ಯಾವತ್ತೂ ಸತ್ಯ. ಅವಳು ನಾನು ಮಾಡ್ತೀನಿ, ಕೊಡ್ತೀನಿ, ನಡೆಸ್ತೀನಿ ಅಂದರೆ ಅದು ಆಗ್ಬಿಡತ್ತೆ. ನಿಮಗೆ ಸಾವಿತ್ರಿ ಒಲಿದು ಬಿಟ್ರೆ, ನಿಮಗೆ ಆ ಸವಿತ್ರ ದೇವತೆಯ ಬೆಳಕು, ಜ್ಞಾನದ ಬೆಳಕು ಕಾಣಿಸ್ಬಿಟ್ರೆ, ಮುಕ್ತಿ ಒಳಗಡೆ ಸಿಕ್ಬಿಟ್ಟಾಗ ಸತ್ಯಸಂಧರಾಗ್ತೀಯರು. ಸತ್ಯಸಂಧ ಅವಳನ್ನ ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಆ ಕಲ್ಪನೆಗೆ ಒಂದು ಬ್ಯೂಟಿ ಬರೋ ಹಾಗೆ ಅವ್ರು ಹೇಳ್ತಾರೆ, ದೇವಿ ಪಾದ ಇದ್ರೆ ಭೂದೇವಿಯ ಪಾದಕ್ಕೆ ದೊಡ್ಡ ಸಮುದ್ರವೇ ಗೆಜ್ಜೆ ಅಂತೆ, ಭೂದೇವಿಯ ಸೊಂಟಕ್ಕೆ ಸಮುದ್ರವೇ ಡಾಬಂತೆ. ಆ ಥರ ನಾವು ಕಲ್ಪನೆ ಮಾಡಿಕೊಂಡ್ರೆ ಎಷ್ಟು ಅವಳ ಅಗಾಧವಾದ ಬ್ಯೂಟಿಯ ಆ ಮ್ಯಾಗ್ನಾನಿಮಿಟಿ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಸತ್ಯಸಂಧ ಸಾಗರವೇ ಮೇಖಲೆ ಅವಳಿಗೆ. ಆ ಥರ ಇರೋಳು ಅಷ್ಟು ದೊಡ್ಡದು ಅಂತ ಹೇಳೋಕ್ಕೆ ಒಂದು ರೊಮ್ಯಾಂಟಿಕ್ ಆಗಿ ಅವಳನ್ನ ಫ್ಯಾಂಟಸಿ ನೋಡೋಕ್ಕೆ ಆ ಚಿತ್ರನ ನಮಗೆ ಬರುತ್ತೆ, ಅಷ್ಟು ಬ್ಯೂಟಿಫುಲ್ ಅಂತ. ಸತ್ಯಸಂಧ ಸಾಗರ ಮೇಖಲ, ಸರ್ವಾರ್ಥದಾತ್ರಿ ಸಾವಿತ್ರಿ, ಸಚ್ಚಿದಾನಂದ ರೂಪಿಣಿ, ಇದೆಲ್ಲ ಒಟ್ಟಿಗೆ ಬರುತ್ತೆ. ಇದು ನಾವು ಹೇಳುವಾಗ ನಾವು ಇವಳು ಯಾರು, ಇಷ್ಟು ಅಗಾಧವಾದ ರೂಪ ಇರೋಳು, ಪ್ರಕಾಶ ರೂಪ ಇರೋಳು, ಪುರುಷಾರ್ಥಗಳನ್ನು ಕೊಡೋಳು, ಯಾರು ಇವಳು ಅಂದಾಗ ನಮಗೆ ಗೊತ್ತಾಗತ್ತೆ ಇವಳು ಯಾರು. ಸತ್ಯಸಂಧ ಸಾಗರ ಮೇಖಲ ಅಂದರೆ ದೀಕ್ಷಿತ. ನಾವು ದೀಕ್ಷೆ ಕೊಡುವಾಗ ಯಾವಾಗಲೂ ಗಾಯತ್ರಿ ಮಂತ್ರದ ದೀಕ್ಷೆ ಬಹಳ ಸರ್ವಶ್ರೇಷ್ಠವಾದದ್ದು. ಆ ದೀಕ್ಷೆ ಗುರುವಿನಿಂದ ಬರುವಂಥದ್ದು. ದೀಕ್ಷೆ ತಗೊಳ್ಳ ತಕ್ಷಣ, ದೀಕ್ಷಾ ಮಂತ್ರ ಪಡ್ಕೊಂಡ ತಕ್ಷಣ ದ್ವಿಜರಾಗ್ತೀರಾ. ಪ್ರತಿಯೊಬ್ಬರೂ ಕೂಡ ಆ ಸವಿತ್ರ ದೇವತೆಯನ್ನು ಸೂರ್ಯ ನಮಸ್ಕಾರ ಮಾಡಿ ಆ ಕಿರಣವನ್ನು ನೋಡಿ, ನನ್ನೊಳಗೂ ಆ ಕಿರಣ ಬರಲಿ ಅನ್ನೋನೆಲ್ಲ ಬ್ರಾಹ್ಮಣನಾಗ್ತಾನೆ, 2 ಸತಿ ಹುಟ್ಟುತ್ತಾನೆ. ನಮ್ಮ ಹುಟ್ಟಿದಾಗ ಈ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಇನ್ನೊಂದು ಸತಿ ಮರುಹುಟ್ಟು ನಮ್ಮಲ್ಲೇ ಆಗಬೇಕು ಅಂಥವ್ರು ದ್ವಿಜರು ಅಂತಾರೆ. ದೀಕ್ಷೆ ತಗೊಂಡವರೆಲ್ಲ ದ್ವಿಜರಾಗ್ತಾರೆ. ಸತ್ಯಸಂಧ ಸಾಗರ ಮೇಖಲ ದೀಕ್ಷಿತ. ಈ ದೀಕ್ಷಿತ ಆ ಥರ ದೀಕ್ಷೆ ಸಿಕ್ಕರೆ ಆ ನಾಮವನ್ನು ಪೂಜೆ ಮಾಡಿದರೆ, ಈ ನಾಮಗಳನ್ನು ಸ್ಮರಣೆ ಮಾಡಿದರೆ ನಮಗೆ ನಮ್ಮೊಳಗಿರುವಂತಹ ರಾಕ್ಷಸರು ದೈತ್ಯರ ಸಂಹಾರವಾಗುತ್ತೆ. ಅಂದರೆ ಅಹಂಕಾರವನ್ನು ನಾವು ಪೋಷಿಸ್ತಾ ಇದ್ದಾಗ ನಮ್ಮಲ್ಲಿ ಇರುವ ಗುಣಗಳು ಯಾವ್ಯಾವುದು, ಆ ಗುಣಗಳೆಲ್ಲ ಕಾಮಕ್ರೋಧಾದಿಗಳೆಲ್ಲ ರಾಕ್ಷಸರು, ಅಸುರರು, ದೈತ್ಯರ ನಾಶ ಆಗುತ್ತೆ. ನಾವು ದೀಕ್ಷೆ ತಗೊಂಡು ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗ ದೀಕ್ಷಿತ ದೈತ್ಯ ಶಮನಿ ಸರ್ವ ಲೋಕ ಅವಶಂಕರಿ. ಸರ್ವ ಲೋಕಗಳು ಅಂದಾಗ 14 ಲೋಕಗಳು. ಮೊದಲು ನಮ್ಮಲ್ಲೂ 14 ಲೋಕಗಳಿದೆ. 7 ಲೋಕ ಮೇಲೆ, 7 ಲೋಕ ಕೆಳಗೆ, ಎಲ್ಲಕ್ಕೂ ಸರ್ವಲೋಕ ವಶಂಕರಿ. ಅವಳು ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೇಗೆ ಒಂದು ಪಿಂಡಾಂಡದಲ್ಲಿ 14 ಲೋಕಗಳನ್ನು ವಶ ಮಾಡಿಕೊಂಡು ಅವಳು ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಮೇಖಲ ಥರ ಇಡೀ ಭೂಮಿಯನ್ನು ಅವಳು ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಅಂಥ ದೊಡ್ಡ ಒಂದು ಸ್ವರೂಪವನ್ನು ನಾವು ನೋಡಬೇಕು ಆ ಸಾವಿತ್ರಿ ಅಂತ ಬಂದಾಗ. ನಾವೇನು ಸತ್ಯಸಂಧ
ಸತ್ಯವೇ ಪ್ರತಿಜ್ಞೆ ಅವಳಿದು. ಸತ್ಯಸಂಧತೆ ಪ್ರತಿಜ್ಞೆ. ಸತ್ಯಸಂಧ ಸಾಗರ ಮೇಖಲಾ ದೀಕ್ಷಿತ ದೈತ್ಯಶಮನಿ. ಇಲ್ಲಿ ನಾವು ಗಮನಿಸಬೇಕಾದ್ರೂ ಯಾರವಳು ಅಂತ ಒಂದು ಹೆಸರನ್ನ ನಮ್ಗೆ ಆವಾಗ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅವಳು ಶುಭವಾದದ್ದನ್ನ ಕೊಡುವಳು ಅಂದಾಗ ಆನಂದಕರವಾಗಿರುವುದನ್ನೆಲ್ಲ ಮಾಡಿಸ್ತಾಳೆ ನಮ್ಮ ಹತ್ರ. ಅದಕ್ಕೆ ಅವಳನ್ನ ಹೇಳ್ತಾರೆ ಆನಂದಕರವಾದದ್ದು, ಶುಭಕರವಾದದ್ದು ಎಲ್ಲವನ್ನೂ ನಮಗೆ ಮಾಡಿಸ್ತಾಳೆ ಅಂತ. ಅವಳನ್ನ ಆ ಟೈಮ್ನಲ್ಲಿ ಶೋಭನಾ ಅಂತ ಹೇಳ್ತೀವಿ. ಶೋಭನಾ ಅನ್ನೋದು ಒಂದು ಮಾರ್ಗ, ಅಂದರೆ ಆನಂದಕರವಾದ ಮಾರ್ಗ, ಆ ದಾರಿ, ಆ ಗತಿ. ಅದೇ ಥರನೇ ಸುಲಭಾಗತಿ. ಶೋಭನವಾದ ಮಾರ್ಗ ಸುಲಭಾಗತಿ, ಸುಲಭವಾದ ದಾರಿ. ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಲ್ಲವನ್ನೂ ನಾವು ಬಳಸ್ಕೊಂಡು ನಾವು ಈ ಕಲ್ಯಾಣ ಆಗಬೇಕು, ಕಲ್ಯಾಣದ ದಾರಿಯಲ್ಲಿ ಹೋಗ್ತೀವಿ. ಶೋಭನಾ ಸುಲಭಾಗತಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕರ್ಮ ಯೋಗಕ್ಕಿಂತ ಜ್ಞಾನ ಯೋಗ ಶ್ರೇಷ್ಠ ಅಂತ. ಅಂದರೆ ಕಂಪೇರ್ ಮಾಡೋಕ್ಕಾಗಲ್ಲ, ಆದರೂ ಜ್ಞಾನ ಇಲ್ಲದೆ ಧರ್ಮ ಮಾಡಿಸಲ್ಲ. ಜ್ಞಾನ ಬೇಕು ಮೊದಲು, ಜ್ಞಾನವೇ ಶ್ರೇಷ್ಠ. ಜ್ಞಾನದಲ್ಲೇ ಅಹಂಕಾರ ನಾಶವಾಗುವುದು. ಅದಕ್ಕೆ ಈ ಮಾರ್ಗ ಬಹಳ ಸುಲಭ. ಅವಳ ಉಪಾಸನೆ, ಮಾರ್ಗ ಅಂದ್ರೇನು? ಅವಳ ಉಪಾಸನೆ. ಲಲಿತಾ ಸಹಸ್ರನಾಮವನ್ನು ಉಪಾಸನೆ ಮಾಡಿದರೆ, ದೇವಿಯನ್ನು ಆರಾಧನೆ ಮಾಡಿದರೆ ಇದು ಸುಲಭ ಮಾರ್ಗ, ಆನಂದ ಮಾರ್ಗ, ಶ್ರೇಯಸ್ಸಿನ ಮಾರ್ಗ. ನಮ್ಮ ದೇಹ, ನಮ್ಮ ಮನಸ್ಸನ್ನು ನಾವು ಗೆಲ್ಲುವಂತಹ ಮಾರ್ಗ ಇದು. ಕಲ್ಯಾಣವನ್ನು ಕೊಡುವಂತಹ ಮಾರ್ಗ, ಸುಲಭ ಮಾರ್ಗ. ಅದಕ್ಕೆ ಯಾರು ದೇವಿಯನ್ನು ಆರಾಧನೆ ಮಾಡ್ತಾರೆ ಅವ್ರಿಗೆ ಜನ್ಮ ತಗೊಳ್ಳೋದಾಗ್ಲಿ ಮೃತ್ಯುವಾಗಲಿ ಇಲ್ಲ, ಎರಡೂ ಕೂಡ. ಅದಕ್ಕೆ ಅವಳು ನಿರಾಮಯಳು ಅಂತ ಹೇಳ್ತೀವಿ. ಪರಮಪದ ಅಂತ ಭಕ್ತರಿಗೆ ಅವಳು ಸಿಗತ್ತೆ. ಆ ಥರ ನಾವು ಆ ದೇವಿಯನ್ನು ಧ್ಯಾನ ಮಾಡಬೇಕು. ಶೋಭನಾ ಸುಲಭಾಗತಿ. ಶೋಭನಾ ಸುಲಭಾಗತಿ. ಈ ದೇವಿ ಯಾರು ಅಂದಾಗ ನನಗೆ ಒಂದು ಹೆಸರು ಹುಡುಕುತ್ತೆ ಮೈಂಡು ಇದನ್ನು ಹೇಳುವಾಗ. ಶೋಭನಾ ಸುಲಭಾಗತಿ, ರಾಜರಾಜೇಶ್ವರಿ ಅವಳು. ನೋಡಿ, ಎಲ್ಲರಿಗೂ ಪರಿಚಯ ಇರೋದು ದೇವಿ ರಾಜರಾಜೇಶ್ವರಿ. ರಾಜರಾಜೇಶ್ವರಿ ಅಂದಾಗ ಯಾರು? ರಾಜರಿಗೆ ಅವಳು ಒಡತಿ, ರಾಜರನ್ನ ಆಳುವಳು. ರಾಜರನ್ನ ಆಳುವಳು ಅಂದರೆ ಈ ಭೂಮಿನಲ್ಲಿರೋ ರಾಜರಿಗೆಲ್ಲ ಅವಳು ಒಡತಿ. ದೇವತೆಗಳಿಗೆಲ್ಲ, ದೇವತೆಗಳು ಕೂಡ ಅಲ್ಲಿ ದೇವೇಂದ್ರ ಅವನು ರಾಜ. ದೇವೇಂದ್ರನಿಂದ ಹಿಡಿದು ಇಂದ್ರ ಪದವಿಯನ್ನು ಹೊಂದಿದವರಿಗೂ ಅವಳೇ ಒಡತಿ. ತ್ರಿಮೂರ್ತಿಗಳಿಗೂ ಕೂಡ ಅವಳು ಕಾಪಾಡೋಳು, ಅವ್ರನ್ನ ನೋಡ್ಕೊಳ್ಳೋಳು. ತ್ರಿಮೂರ್ತಿಗಳನ್ನು ಕೂಡ ಅವಳು ನೋಡ್ಕೊಳ್ತಾಳೆ, ಅಂದರೆ ಅವಳು ಅದನ್ನು ಒಡತಿ. ಹೀಗಿದ್ದಾಗ ಭಕ್ತರಿಗೆ ಯಾರು ಅವಳು? ಭಕ್ತರಿಗೆ ಸ್ವರಾಜ್ಯದಲ್ಲಿ ಅವಳು ಬ್ರಹ್ಮ ಪದವಿಯನ್ನು ಕೊಡುತ್ತಾಳೆ. ಇಲ್ಲೂ ನಮಗೆ ನಮ್ಮ ರಾಜ್ಯದಲ್ಲಿ ಬ್ರಹ್ಮ ಪದವಿ ಸಿಗತ್ತೆ. ನಾವು ರಾಜ, ಸಾಮ್ರಾಜ್ಞಿ, ರಾಣಿ ಆಗ್ತೀವಿ ಆ ದೇವಿಯನ್ನು ಪೂಜೆ ಮಾಡಿದ್ರೆ. ರಾಜರಾಜೇಶ್ವರಿ ಅಂದರೆ ಅರ್ಥ ರಾಜರಿಗೆ ರಾಜೇಶ್ವರಿ. ರಾಜರಾಜೇಶ್ವರಿ, ರಾಜ್ಯದಾಯಿನಿ, ರಾಜ್ಯವಲ್ಲಭ, ರಾಜ್ಯಪೀಠ, ನಿಜಾಶ್ರಿತರಿಗೆ ಅವಳೆಲ್ಲವನ್ನೂ ಕೊಡ್ತಾಳೆ. ಆ ರಾಜರಾಜೇಶ್ವರಿ ಅನ್ನೋದು ಅಷ್ಟೊಂದು ಅರ್ಥ ಇದೆ ನೋಡಿ. ಎಲ್ಲರಿಗೂ ಕೊಡ್ತಾಳೆ. ಭೂಮಿಲಿರೋ ರಾಜರಿಗೆ ಕೊಡ್ತಾಳೆ, ಮತ್ತೆ ದೇವೇಂದ್ರಿಗೆ ಕೊಡ್ತಾಳೆ, ತ್ರಿಮೂರ್ತಿಗೆ ಕೊಡ್ತಾಳೆ. ಭಕ್ತರಿಗೆ ಸ್ವರಾಜ್ಯದಲ್ಲಿ ಒಂದು ಸ್ಥಾನವನ್ನ, ಬ್ರಹ್ಮ ಪದವಿಯನ್ನು ಕೊಡ್ತಾಳೆ. ಅವಳು ರಾಜ್ಯವಲ್ಲಭ ಅಂದರೆ 14 ಲೋಕಗಳಿಗೆ ಅವಳು ಒಡತಿ. ಅವಳ ಕೃಪೆ ಹೇಗಿದೆ, ಅವಳ ಅನುಗ್ರಹ ಹೇಗಿದೆ. ಭಿಕ್ಷಾ ತಗೊಳ್ತಾ ಇರೋನು ಕೋಟ್ಯಾಧೀಶ ಆಗ್ಬಿಡ್ತಾರೆ ಅವಳನ್ನು ಸ್ಮರಣೆ ಮಾಡಿದರೆ. ಆ ಥರ ಕೃಪೆ ಇದೆ. ರಾಜಪೀಠ ನಿವೇಶಿತ ನಿಜಾಶ್ರಿತ. ಅವಳು ಆ ಮಹಾರಾಣಿ. ಅವಳ ದರ್ಪದ ಮುಂದೆ ಎಂತೆಂಥ
ಪದವಿಯಲ್ಲಿ ಕೂತಿದ್ದವರು ಕೂಡ ತಲೆ ಬಾಗಿಸಲೇಬೇಕು. ಅಷ್ಟು ಅಗಾಧವಾದ, ಅಷ್ಟು ದೊಡ್ಡದಾದ ಅವಳ ಒಂದು ಸ್ವರೂಪವನ್ನು ನಾವು ಅಲ್ಲಗಳೆಯಕ್ಕಾಗೋದಿಲ್ಲ. ಅವಳು ರಾಜಲಕ್ಷ್ಮಿ. ಧನಕ್ಕೂ ಧಾನ್ಯಕ್ಕೂ ಎಲ್ಲದಕ್ಕೂ ಕೂಡ ಅವಳು ಲಕ್ಷ್ಮಿ. ಅವಳು ಕೋಶಗಳಿಗೆ ಲಕ್ಷ್ಮಿ. ಅಂದರೆ ಏನು, ಯಾರು ಅವ್ರಿಗೆ ಹೇಳ್ತೀವಿ ನಾವು ಕುಬೇರ ಅಂತ, ಕುಬೇರನೂ ಏನೂ ಇಲ್ಲ ಅವಳು ಮುಂದೆ. ಎಲ್ಲ ಕೋಶಗಳಿಗೂ ಅವಳು ರಾಜ ಅಂತ ಹೇಳಿದ್ರೆ, ನಮ್ಮಲ್ಲಿರುವ ಪಂಚಕೋಶಗಳನ್ನು ನಾವು ನೋಡಬೇಕು. ಪಂಚಕೋಶಗಳಿಗೂ ಕೂಡ ಅವಳು ಒಡತಿ. ಆ ರೀತಿ ಅವಳು ನಮ್ಮಲ್ಲಿ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಕುಬೇರನಿಗೂ ಕೂಡ ಆ ದೇವಿಯ ಕೃಪೆ ಬೇಕು. ಕೋಶಾಧಿಕಾರಿ ಅವಳು. ಚತುರಂಗ ಬಲೇಶ್ವರಿ. ನೋಡಿ, ನಾನು ಚತುರಂಗ ಬಲ ಅಂದಾಗ ಆ ದೇವಿ ಯುದ್ಧಕ್ಕೆ ಹೋಗುವಾಗ ರಥ ಇದೆ, ಅದೊಂದು ಬಲ. ಕುದುರೆ ಇದೆ, ಅದೊಂದು ಬಲ. ಆನೆ ಇದೆ, ಅದೊಂದು ಬಲ. ಆಳುಗಳಿದೆ, ಅದೊಂದು ಬಲ. ಆದರೆ ಸ್ವರಾಜ್ಯದಲ್ಲಿ ಯಾವುದು ರಥ? ಸ್ವರಾಜ್ಯದಲ್ಲಿ ನಮ್ಮ ಒಳಗಡೆ ಇರುವ ಆತ್ಮ, ಅವನು ರಥ ರೆಡಿ ಇರಬೇಕು. ಆ ಒಂದು ದೇವಿಯ ಸ್ಮರಣೆ ಮಾಡೋದಕ್ಕೆ ನಮ್ಮಲ್ಲಿ ಆನೆಯಂತಹ ಬುದ್ಧಿ, ಕುದುರೆಯಂತಹ ಮನಸ್ಸು, ಆಮೇಲೆ ಇಂದ್ರಿಯಗಳು ಒಂದು ಹತೋಟಿನಲ್ಲಿರ್ಬೇಕಾದ್ರೆ ಕಾಲಾಳುಗಳ ಥರ ನಮ್ಮ ಇಂದ್ರಿಯಗಳು ನಮಗೆ ಸೇವೆ ಮಾಡಬೇಕು, ಒಬೀಡಿಯಂಟ್ ಆಗಿ ಆ ದೇವಿ ಸೇವೆ ಮಾಡೋದಕ್ಕೆ. ಇವೆಲ್ಲವೂ ಚತುರಂಗ ಬಲ. ಚತುರಂಗ ಬಲ ಯುದ್ಧದಲ್ಲಿ ಒಂದು, ಇಲ್ಲಿ ಚತುರಂಗ ಬಲ. ಚತುರಂಗ ಬಲೇಶ್ವರಿ, ರಾಜರಾಜೇಶ್ವರಿ, ರಾಜ್ಯದಾಯಿನಿ, ರಾಜ್ಯವಲ್ಲಭ, ರಾಜಪೀಠ ನಿವೇಶಿತ ನಿಜಾಶ್ರಿತ, ರಾಜ್ಯಲಕ್ಷ್ಮಿ ಅವಳು, ಕೋಶನಾಥ, ಚತುರಂಗ ಬಲೇಶ್ವರಿ. ಅವಳು ಯಾರು? ಸತ್ಯದಲ್ಲಿ ಪ್ರತಿಯೊಂದನ್ನು ಕೂಡ ಪ್ರತಿಜ್ಞೆ ತಗೊಂಡು ಕೆಲಸ ಮಾಡ್ತಾಳೆ. ಸಂಕಲ್ಪ ಶಕ್ತಿ. ನಾವು ಸತ್ಯದಲ್ಲಿದ್ದಾಗ ನಾವು ಮಾತಾಡಿದ್ದೇ ಸಂಕಲ್ಪ ಆಗೋಗುತ್ತೆ. ಅದು ಸತ್ಯಸಂಧ ಸಾಗರ ಮೇಖಲಾ ದೀಕ್ಷಿತ ದೈತ್ಯ ಶಬನಿ. ಅವಳನ್ನ ನಾವು ಸ್ಮರಣೆ ಮಾಡಬೇಕಾದ್ರೆ ಈ 10 ನಾಮಗಳನ್ನು ಸ್ಮರಣೆ ಮಾಡಿ ನಿಮಗೆ ಮೆಡಿಟೇಷನ್ಗೆ ಒಂದು ರೀತಿ ಬಾಡಿ ಮೈಂಡ್ ಎಲ್ಲ ತಯಾರಾಗುತ್ತೆ. ಸಚ್ಚಿದಾನಂದ ಅದಕ್ಕೆ ಹೇಳ್ಬೇಕಾದ್ರೆ ನೀವು ಎಲ್ಲಿಂದ ಶುರು ಮಾಡ್ತೀರಾ? ಶೋಭನಾ ಸುಲಭಾಗತಿ, ರಾಜರಾಜೇಶ್ವರಿ, ರಾಜ್ಯದಾಯಿನಿ, ರಾಜ್ಯವಲ್ಲಭ, ರಾಜಪೀಠ ನಿವೇಶಿತ ನಿಜಾಶ್ರಿತ, ರಾಜ್ಯಲಕ್ಷ್ಮಿ, ಕೋಶನಾಥ, ಚತುರಂಗ ಬಲೇಶ್ವರಿ, ಸತ್ಯಸಂಧ ಸಾಗರ ಮೇಖಲ, ದೀಕ್ಷಿತ ದೈತ್ಯ ಶಮನಿ, ಸರ್ವಲೋಕವಶಂಕರಿ, ಸರ್ವಲೋಕವಶಂಕರಿ, ಸರ್ವಾರ್ಥದಾತ್ರಿ, ಸಾವಿತ್ರಿ, ಸಚ್ಚಿದಾನಂದ ರೂಪಿಣಿ. ಇಲ್ಲಿಗೆ ಮುಗಿಯುತ್ತೆ. ಶೋಭನಾ ಸುಲಭಾಗತಿ. ಇದು ಶೋಭನವಾದದ್ದು, ಸುಲಭಾಗತಿ, ಸುಲಭವಾದ ಮಾರ್ಗ. ಆ ತಾಯಿಯನ್ನು ಸ್ಮರಣೆ ಮಾಡೋಕ್ಕೆ, ಸಚ್ಚಿದಾನಂದ ರೂಪಿಣಿಯನ್ನು ನಮ್ಮಲ್ಲಿ ಕಾಣೋದಕ್ಕೆ.